ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ಒಂದು ಆರ್ಡರ್ ಕಂಪ್ಲೀಟ್ ಮಾಡ್ತಾ ಇದ್ದೆ, ಹೀಗಾಗಿ ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಮಾಡೋದೊಂದು ಕಲಿಸೋಣ ಅಂತ ಹೇಳಿ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ ಟ್ಯುಟೋರಿಯಲ್ ಕೂಡ ಶೇರ್ ಮಾಡಿ ಅಂತ. ಸೊ ಈ ಫ್ಯಾಬ್ರಿಕ್ ನಮ್ಮ ಹತ್ರ ಅವೈಲೇಬಲ್ ಇದೆ ಆ್ಯಂಡ್ ಇದೇ ಫ್ಯಾಬ್ರಿಕಿಂದಲೇ ನಾನು ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ಈ ಫ್ಯಾಬ್ರಿಕ್ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಕಾಟನ್ ಬಟ್ಟೆ ಇದು. ಇದರಿಂದ ನೀವು ಕುರ್ತಾಸ್ ಆಯಿತು, ಬ್ಯಾಗ್ಸ್ ಆಯಿತು, ಪೌಚ್ ಆಯಿತು ಮತ್ತು ಪರ್ಸ್ ಎಲ್ಲ ಸ್ಟಿಚ್ ಮಾಡ್ಬೋದು ಆ್ಯಂಡ್ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ನಾನು ರೆಡಿ ಮಾಡಿ ತೋರಿಸಿದ ಮೇಲೆ ನೀವು ನೋಡ್ಬೋದು ಯಾವ ರೀತಿ ಇದು ರೆಡಿ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಬಟ್ಟೆ ನಿಮ್ಗೆ ಇಲ್ಲಿ ಆ್ಯಕ್ಚುಲಿ ಏನು ಕಲರ್ ಇದೆ ಮತ್ತು ಡಿಸೈನ್ ಏನಿದೆ ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಇವಾಗ ಸ್ಟಾಕಲ್ಲಿದೆ, ಬೇಕಾದರೂ ಆದಷ್ಟು ಬೇಗನೆ ಆರ್ಡ್ರನ್ನ ಹಾಕಿ. ಆ್ಯಂಡ್ ಇದು ನೋಡ್ತಾ ಇದ್ರೆ ಪ್ರಿಂಟ್ ಚೆನ್ನಾಗಿತ್ತು ಆ್ಯಂಡ್ ಕಸ್ಟಮರ್ ಈ ಒಂದು ಪ್ರಿಂಟಿಗೆ ತುಂಬಾ ಇಷ್ಟಪಟ್ಟಿದ್ದಾರೆ. ನಮ್ಮ ಹತ್ರ 2 ಪ್ರಿಂಟ್ ಇದೆ, ಬಟ್ ಅದು ಈ ಪ್ರಿಂಟಿಗೆ ತುಂಬಾ ಜಾಸ್ತಿ ಆರ್ಡರ್ಸ್ ಬಂದಿದೆ ನಮಗೆ. ಆ್ಯಂಡ್ ಇದಲ್ಲೂ ಕೂಡ ಇದರಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ ರೆಡಿ ಮಾಡೋದಕ್ಕೋಸ್ಕರ ಈ ಒಂದು ಫಾರ್ಮ್ ಶೀಟ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಇಲ್ಲಿ ಏನೇನು ನಾನು ಮಟೀರಿಯಲ್ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲವೂ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ನಿಮ್ಗೆ ಬೇಕು ಅಂದರೆ ನೀವು ಒಂದೇ ಸಾರಿ ಬೇಕಂದರೆ 5 ಪೀಸು 4 ಪೀಸು ಅಥವಾ ನಿಮಗೆ ಅನುಕೂಲ ಆದಾಗೆ ನೀವು ಇಲ್ಲಿ ಆರ್ಡ್ರನ್ನ ಮಾಡಿ ನಮ್ಮಿಂದ ತರಿಸ್ಕೋಬೋದು. ಆ್ಯಂಡ್ ಫಾರ್ಮ್ ಶೀಟ್ ಇದು 5mm ಇದೆ ಆ್ಯಂಡ್ ತುಂಬಾ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಇದೆ ಫಾರ್ಮ್ ಶೀಟು. ಸೊ ಇದನ್ನೇ ನೀವು ಒಂದು ಫಾರ್ಮ್ ಶೀಟಿಂದ ಸುಮಾರು ಪ್ರಾಡಕ್ಟ್ಗಳನ್ನ ಮಾಡ್ಬೋದು. ಆ್ಯಂಡ್ ಇದು ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ನೋವೆನ್ ಶೀಟು. ಸೊ ಇದು ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಕೂಡ ಅವೈಲೇಬಲ್ ಇದೆ ಮತ್ತು ಒಟ್ಟು 2-3 ಕಲರಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇದೆ. ಆ್ಯಂಡ್ ಇದು ಪರ್ಫೆಕ್ಟಾಗಿದೆ ನಾನು ಮಾಡುವಂಥ ಪ್ರಾಡಕ್ಟ್ಗೆ. ಓಕೆ, ಸೊ ಇದರಲ್ಲಿ ಹೇಗಿರುತ್ತೆ ಅಂದರೆ ಇದು ಸ್ವಲ್ಪ ನಾರ್ಮಲ್ ಇರುತ್ತೆ, ಅಂದರೆ ತುಂಬಾ ದಪ್ಪ ಇರೋದಿಲ್ಲ, ಹಾರ್ಡ್ ಇರೋದಿಲ್ಲ, ತುಂಬಾ ತೆಳು ಕೂಡ ಇರೋದಿಲ್ಲ, ಸ್ಮೂತಾಗಿರೋದಿಲ್ಲ ಆ್ಯಂಡ್ ಪರ್ಫೆಕ್ಟಾಗಿರುತ್ತೆ. ಇದು ಒಂದು ಪೌಚಸ್ ಮಾಡೋದಕ್ಕೆ ಮತ್ತು ಪರ್ಸ್ ಮಾಡೋದಕ್ಕೆ ಮತ್ತು ಬ್ಯಾಗ್ಸ್ ಮಾಡೋದಕ್ಕೆ ಇದು ಪರ್ಫೆಕ್ಟ್ ಇರುತ್ತೆ. ಯಾಕಂದರೆ ನಾವು ಯೂಸ್ ಮಾಡುವಂಥ ಏನು ಒಳಗಡೆ ಅಸ್ತರ ಏನು ಬಟ್ಟೆ ಯೂಸ್ ಮಾಡ್ತೀವಿ ತುಂಬ ಹಾರ್ಡ್ ಇದ್ದರೆ ಅದು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ ಪ್ರಾಡಕ್ಟಲ್ಲಿ. ಸೊ ಹೀಗಾಗಿ ನೋಡಿಕೊಂಡೇ ನಾನು ಎಲ್ಲ ಐಟಮ್ಸ್ನ ತರಿಸಿರ್ತೀನಿ, ಅದರಲ್ಲೇ ನಿಮಗೆ ಬೇಕಂದರೆ ಕೊಟ್ಟಿರ್ತೀವಿ. ಆ್ಯಂಡ್ ಇಲ್ಲಿ ನೋಡಿ 2 ಪೀಸ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. 2 ಪೀಸ್ ಬೇಕಾಗುತ್ತೆ ನಾನು ಮಾಡುವಂಥ ಪ್ರಾಡಕ್ಟಿಗೆ. ಆ್ಯಂಡ್ ಇದು ತುಂಬಾ ಟ್ರೆಂಡಲ್ಲಿ ನಡೀತಾ ಇದೆ ಈ ಪ್ರಾಡಕ್ಟು. ಸೊ ಸುಮಾರು ಜನ ತೊಗೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಕಾಟನ್ ಫ್ಯಾಬ್ರಿಕ್ಕು ಆ್ಯಂಡ್ ನಾವೆನ್ ಶೀಟು ಮತ್ತು ಫಾರ್ಮ್ ಶೀಟನ್ನು ಎಲ್ಲವೂ ಕೂಡ ನಾನಿಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೈಜ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಷ್ಟಿದೆ ಅಂತ. ಆ್ಯಂಡ್ ಸೈಜ್ ಹೇಳಬೇಕು ಅಂತಂದರೆ ಇಲ್ಲ ಸ್ವಲ್ಪ ಬೇಗ ಹೇಳಿರ್ತೀನಿ, ಬಟ್ ನಿಮಗೆ ಡೀಟೇಲಾಗಿ ವಿಡಿಯೋ ಬೇಕು ಅಂತಂದರೆ ಮತ್ತು ಇನ್ನೊಂದು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಬೇಕು, ಮಾರ್ಕೆಟಿಂಗ್ ಬಗ್ಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನೊಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಡೆಫಿನೆಟ್ಲಿ ಹೋಗಿ ಚೆಕ್ ಮಾಡಿ, ಡೀಟೇಲ್ ವೀಡಿಯೋಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರೋದು ಉದ್ದಕ್ಕೆ ನಾನಿಲ್ಲಿ ಎಷ್ಟು ತೊಗೋತಾ ಇದ್ದೀನಿ ಅಂತ. ಉದ್ದಕ್ಕೆ ನಾನಿಲ್ಲಿ ಒಟ್ಟು 12 ಇಂಚ್ ತೊಗೋತಾ ಇದ್ದೀನಿ, ಅಗಲಕ್ಕೆ 10 ತೊಗೋತಾ ಇದ್ದೀನಿ. ಓಕೆನಾ, 10 ಇಂಚ್ ತೊಗೋತಾ ಇದ್ದೀನಿ. ಆ್ಯಂಡ್ ಇಷ್ಟಾದರೆ ಸಾಕಾಗುತ್ತೆ. ಆ್ಯಂಡ್ ಇದು ತುಂಬಾ ಚೆನ್ನಾಗಿ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ನೀವು ನಿಮ್ಮ ಸೈಜ್ ಅಕಾರ್ಡಿಂಗ್ ನೀವು ಇಲ್ಲಿ ಮಾಡಿಕೊಂಡು ನೀವು ಇದನ್ನು ರೆಡಿ ಮಾಡಿ ಮಾರ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು 2 ಪೀಸ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. 2 ಪೀಸಲ್ಲಿ ನಾನು ಸೇಮು 3 ಪೀಸನ್ನು ಅಟ್ಯಾಚ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ. ಓಕೆನಾ, ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಬ್ಯಾಕಲ್ಲಿ ಇವಾಗ ಒಂದು ಡಿಸೈನ್ ಮಾಡಬೇಕು. ಅದು ನಿಮ್ಗೆ ಇಷ್ಟ ಅದ್ರ ಥರ ಡಿಸೈನ್ ಮಾಡ್ಕೊಳ್ಳಿ. ನಾನಿಲ್ಲಿ ಲೈನ್ಗಳನ್ನ ಹಾಕಿದ್ದೀನಿ. ಸೊ ಸ್ವಲ್ಪ ನಿಮಗೆ ತೋರಿಸ್ತೀನಿ. ತುಂಬ ಚಿಕ್ಕದು ಅರ್ಧ ಇಂಚಿಂದು ನಾನು ಲೈನ್ ಎಳೆದಿದ್ದೀನಿ. ಸೊ ಅದೇ ರೀತಿಯೇ ನೀವು ಕೂಡ ಎಳೆದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಪ್ರಾಡಕ್ಟು ಸಿಂಪಲಾಗಿ ಹಾಗೆ ಹೊಲಿಯೋಕ್ಕೆ ಹೋಗಬೇಡಿ. ಆ್ಯಂಡ್ ಇದಾದ ನಂತರ ನಾನು ಇವಾಗ ಸಿಂಪ್ಲಿ ನೀವೇನು ಮಾಡ್ಬೇಕಂತಂದರೆ ಆ ದಾರದ ಮೇಲೇ ಜಸ್ಟ್ ಹೊಲಿಗೆ ಹಾಕ್ತಾ ಹೋಗಬೇಕಾಗುತ್ತೆ. ಓಕೆ, ಆ್ಯಂಡ್ ತುಂಬ ನಿಧಾನವಾಗಿ ಹಾಕ್ತಾ ಹೋಗಿ. ಆ್ಯಂಡ್ ನೋಡಿ ಈ ರೀತಿ ನಾನು 1 by 1 ನಾನಿಲ್ಲಿ ಏನು ಆಲ್ರೆಡಿ ನಾನು ಗೆರೆ ಎಳೆದಿದ್ದೀನಿ ಅದ್ರ ಮೇಲೆ ನಾನು ದಾರ ಇವಾಗ ಜಸ್ಟ್ ಹೊಲಿತಾ ಹೋಗ್ತಾ ಇದ್ದೀನಿ. ತುಂಬಾ ಈಸಿ ಇರುತ್ತೆ. ಯಾರಿಗೂ ಹೊಲಿಗೆ ಬರಲ್ಲ ಅಂತ ಅನ್ನೋ ಹೆಣ್ಮಕ್ಳು ಕೂಡ ನೋಡ್ಕೊಂಡು ಕಲಿತ್ರೆ 1-2-3 ಸಾರಿ ಪ್ರಾಕ್ಟೀಸ್ ಮಾಡಿ. ಒಂದು ಹಳೆ ಬಟ್ಟೆ ಎಲ್ಲ ಇರುತ್ತಲ್ವ, ಅದರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಈ ರೀತಿ ನಿಮಗೆ ನೋಡೋದಕ್ಕೆ ಇದು ಸಿಗುತ್ತೆ. ಡಿಸೈನ್ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದೇ ರೀತಿಯಲ್ಲಿ ಮಾಡಬೇಕು. ನಾನು ಮಾಡೋಂಥ ಪ್ರಾಡಕ್ಟ್ ಏನಿದೆ ಅಲ್ವಾ ಇವಾಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಅದ್ರ ಮೇಲೆ ಇದೇ ರೀತಿಯೇ ಡಿಸೈನ್ ಇದೆ. ಹೀಗಾಗಿ ನಾನು ಏನು ಮಾಡಿದ್ದೀನಿ, ಲೈನ್ ಹಾಕಿದ್ದೀನಿ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಪ್ರಾಡಕ್ಟ್ ನೋಡೋದಕ್ಕೆ ಎಕ್ಸಾಕ್ಟ್ಲಿ ಅದೇ ಥರ ಕಾಣಿಸ್ಲಿ ಅಂತ ನಾವು ಮಾಡ್ತಾಯಿದ್ದೀವಿ. ಸೊ ಇದೇ ರೀತಿ ನೀವು ಕೂಡ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ. ಇವಾಗ ಇದು ತುಂಬ ಟ್ರೆಂಡಲ್ಲಿ ನಡೀತಾ ಇದೆ. ಯಾರೆಲ್ಲ ಏನಾದರೂ ನೀವು ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್ ಅಂದರೆ ಈ ಪ್ರಾಡಕ್ಟ್ನ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನಾನು ಜಿಬ್ ತೊಗೊಂಡಿದ್ದೀನಿ. ಜಿಬ್ ಅಂದರೆ ಇದಕ್ಕೆ ನಾವು ನಾರ್ಮಲಿ ಜಿಬ್ ಇದು ನಮ್ಮ ಹತ್ರ ಅವೈಲೇಬಲ್ ಇದೆ. ಒಳ್ಳೆ ಕ್ವಾಲಿಟಿ ಜಿಬ್ಬೇ ಇರುತ್ತೆ ಆ್ಯಂಡ್ ತುಂಬ ಅಫೋರ್ಡೆಬಲ್ ಒಂದು ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋರು ಅದನ್ನು ಕೂಡ ನೀವು ತರಿಸ್ಕೋಬೋದು. ಆ್ಯಂಡ್ 2 ರೀತಿಯಲ್ಲಿ ನಾನು ರನ್ನರ್ ಯೂಸ್ ಮಾಡ್ತಾ ಇದ್ದೆ. ನೀವು ನೋಡ್ತಾ ಇರೋದು ಒಂದು ಒಳ್ಳೆ ಕ್ವಾಲಿಟಿ ಇದೆ ಆ್ಯಂಡ್ ಇನ್ನೊಂದು ಸ್ವಲ್ಪ ನಿಮಗೆ ಆನ್ ಆನ್ ಎವರೇಜ್ ಇರುತ್ತೆ, ಬಟ್ ಆದರೆ ಮೆಟಲ್ ಸಿಲ್ವರ್ ಇದರಲ್ಲಿರುತ್ತೆ.
ಇವಾಗ ನಮ್ಮದು ಪ್ರಾಡಕ್ಟ್ ಏನು ಮಾಡ್ತಾಯಿದ್ದೀವಿ ಅದು ತುಂಬಾ ನಾರ್ಮಲ್ ಆಗಿರೋಂಥ ಒಂದು ಪೌಚ್ ಟೈಪ್ ಮಾಡ್ತಾಯಿದ್ದೀವಿ. ಹೀಗಾಗಿ ನಾನಿಲ್ಲಿ ಗೋಲ್ಡನ್ನು ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಇದು ನೀವು ಈ ರೀತಿ ಸಿಲ್ವರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಿಂಪ್ಲಿ ಇರಲಿ ಅಂತ ನಾನು ಸಿಲ್ವರ್ ಯೂಸ್ ಮಾಡ್ತೀನಿ. ಯಾಕಂದರೆ ನಮ್ಮದೇನು ಕಸ್ಟಮರ್ಸ್ ಏನಿರ್ತಾರಲ್ವ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬ ಬೆಸ್ಟ್ ಬೇಕು ಅಂತ ಹೇಳಿದರು. ಸೊ ಹೀಗಾಗಿ ನಾವೇನು ಮಾಡ್ತಾಯಿದ್ದೀವಿ, ಯೂಸ್ ಮಾಡುವಂಥದ್ದು ನಾವು ಕಾಸ್ಟ್ ಕೂಡ ಜಾಸ್ತಿ ಆಗಬಾರ್ದು ಪ್ರಾಡಕ್ಟ್ ಮಾಡುವಂಥದ್ದು, ಆ್ಯಂಡ್ ಇದರಲ್ಲಿ ನಮಗೆ ಕೂಡ ಸ್ವಲ್ಪ ಏನಾದರೂ ಉಳಿದಿರ್ಬೇಕು ಹಣ. ಸೊ ಆ ರೀತಿ ಇದನ್ನು ಮಾಡಿಕೊಂಡು ನೋಡಿಕೊಂಡು ಮಾಡಬೇಕಾಗುತ್ತೆ. ಹಾಗಂತ ಕ್ವಾಲಿಟಿ ತುಂಬ ನಾವು ಲೋ ಮಾಡೋಕ್ಕಾಗಲ್ಲ. ಯೂಸ್ ಮಾಡುವಂಥ ಫ್ಯಾಬ್ರಿಕ್ ಆಯಿತು ಮತ್ತು ನಾನ್ ಶೂಟ್ ಆಯಿತು ಎಲ್ಲವೂ ಕೂಡ ತುಂಬ ಒಳ್ಳೆ ಕ್ವಾಲಿಟಿದೆ ಯೂಸ್ ಮಾಡಿದ್ದೀವಿ. ಇವಾಗ ಜಿಬ್ ಈ ರೀತಿ ಅಟ್ಯಾಚ್ ಮಾಡಬೇಕು ಎರಡು ಸೈಡು. ಸೊ ಹೊಸಬ್ರು ಯಾರಾದರೂ ಇದ್ದರೆ ಸ್ವಲ್ಪ ನಿಧಾನವಾಗಿ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಜಸ್ಟ್ ಸ್ಟಿಚ್ ಮಾಡಬೇಕು ಮೇಲ್ಗಡೆ. ಆ್ಯಂಡ್ ಯಾವಾಗ ನೀವು ಇದನ್ನು ಸ್ಟಿಚ್ ಮಾಡ್ತಾ ಇರ್ತೀರಿ ಬಿಫೋರ್ ನೀವೇನು ಮಾಡಬೇಕಂದ್ರೆ ಈ ರೀತಿ ಪಟ್ಟಿ ಕಟ್ ಮಾಡ್ಕೋಬೇಕು 1.5 ಇಂಚಿಂದು. ಆ್ಯಂಡ್ ಇದನ್ನು ಏನು ಮಾಡಬೇಕಂದ್ರೆ ಜಿಬ್ ಮೇಲೆ ಇಟ್ಟೇನೆ ಮೊದಲು ನೀವು ಇಲ್ಲಿ ಇದನ್ನು ಸ್ಟಿಚ್ ಮಾಡಬೇಕು. ಹೇಗೆ ಮಾಡಬೇಕಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಅದೇ ರೀತಿನೇ ಮಾಡಿ. ಕೆಲವರು ಹೊಲಿಗೆ ಬರುತ್ತೆ ಅಂದರೆ ನೋಡಿದ ತಕ್ಷಣ ಅಂದಾಜು ಬಂದ್ಬಿಡುತ್ತೆ ಯಾವ ರೀತಿ ಹೊಲಿಬೇಕು ಅಂತ. ಓಕೆನಾ? ಸೊ ಇಷ್ಟು ಆದಮೇಲೆ ನಂತರ ಇಲ್ಲಿ ಜಸ್ಟ್ ಇಲ್ಲಿ ಇದ್ರ ಮೇಲ್ಗಡೆ ಮೊದಲು ನಾನು ಜಿಬ್ ಅಟ್ಯಾಚ್ ಮಾಡಿ ಹೊಲಿಕೋತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ಮಾಡಿ ನಂತರ ಬಟ್ಟೆ ಅಟ್ಯಾಚ್ ಮಾಡಿ. ಇಲ್ಲ ಎರಡು ಕೂಡ ನೀವು ಜೊತೆಲೇ ಮಾಡ್ತೀವಂತ ಅನ್ನೋರಿದ್ದರೆ ಎರಡು ಕೂಡ ಜೊತೆಲೇ ನೀವು ಇದನ್ನು ಮಾಡ್ಬೋದು. ಓಕೆನಾ? ಅಂಡ್ ತುಂಬ ಈಸಿಯಾಗಿ ಬೇಗನೆ ಇದು ರೆಡಿ ಆಗುತ್ತೆ. ಒಂದು ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ ಒಂದು ಅರ್ಧ ಗಂಟೆ ಒಳಗಡೆ ಇದು ರೆಡಿ ಆಗುತ್ತೆ. ಸೊ ಮಧ್ಯದಲ್ಲಿ ನೀವು ದಾರ ಏನಾದರೂ ಕಟ್ ಆಗ್ತಾಯಿದ್ರೆ ಸೊ ಮಷೀನಲ್ಲಿ ದಾರ ಒಳ್ಳೆ ಯೂಸ್ ಮಾಡಿ. ಯಾಕಂದರೆ ದಾರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಪದೇ ಏನಾಗುತ್ತೆ ಅಂದರೆ ದಾರ ನಿಮ್ಮದು ಕಟ್ಟಾಗುತ್ತೆ. ಸೊ ಹೀಗಾಗಿ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾನು ಫಸ್ಟಿಗೆ ಏನು ಮಾಡ್ತೀನಿ, ಇದನ್ನು ಜಿಬ್ ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ಜಿಬ್ ಅಟ್ಯಾಚ್ ಮಾಡಿ ಆದಮೇಲೆ ಮೇಲ್ಗಡೆ ಏನು ಮಾಡ್ಕೊಂಡ್ರೆ ಈ ರೀತಿ 1.5 ಇಂಚಿಂದ ಏನು ಪಟ್ಟಿ ಕಟ್ ಮಾಡ್ಕೊಂಡಿದ್ವಿ ಸೇಮ್ ಇದೆ ಕಲರ್ ಇದೆ. ಸೊ ಇದನ್ನು ನಾವೇನು ಮಾಡ್ತೀವಿ ಇದ್ರ ಮೇಲೆ ಅಟ್ಯಾಚ್ ಮಾಡ್ತೀವಿ ಈ ರೀತಿ. ಓಕೆನಾ? ಸೊ ಇದಾದ ನಂತರ ಏನು ಮಾಡಬೇಕು, ಜಸ್ಟ್ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಒಳಗಡೆ ಫೋಲ್ಡ್ ಮಾಡಬೇಕು. ಏನು ನಮ್ಮ ಹೊರಗಡೆ ಏನು ಅಟ್ಯಾಚ್ ಮಾಡಿದ್ವಲ್ವ ಈ ರೀತಿ ಇದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಇದ್ರ ಮೇಲೆ ಏನು ಮಾಡಬೇಕಂದ್ರೆ ಹೊಲಿಗೆ ಹಾಕಬೇಕು. ಓಕೆ? ಸೊ ತುಂಬ ಚೆನ್ನಾಗಿ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಸೊ ಸುಮಾರು ಜನ ನನಗೆ ಸುಮಾರು ಅಂದರೆ ಕೆಲವರು ಓಕೆ ಮಾಡಿ ಪ್ರಾಡಕ್ಟ್ ಕಳಿಸಿದ್ರು. ಬಟ್ ಆದರೆ ನಾನು ಹೇಳಿದ್ದೆ ಫಿನಿಶಿಂಗ್ ಚೆನ್ನಾಗಿರಬೇಕು ಇನ್ಸರ್ಟಲ್ಲಿ ಅಂತ ಹೇಳಿದೆ. ಸೊ ಇದ್ರ ಬಗ್ಗೆಲ್ಲ ಸ್ವಲ್ಪ ಲಕ್ಷ್ಯ ವಹಿಸಿ. ಯಾಕಂದರೆ ನಾವು ಯಾವ ಪ್ರಾಡಕ್ಟ್ನ ಮಾರಕ್ಕೆ ಕೊಡ್ತೀವಿ ನೋಡಿ, ಸೊ ಅವಾಗ ಕಸ್ಟಮರ್ ಎಲ್ಲ ಕಡೆ ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ತಾರೆ. ಸೊ ಚೆನ್ನಾಗಿಲ್ಲ ಅಂದರೆ ಅವರು ಕೂಡ ಪ್ರೈಸಲ್ಲಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಹೀಗಾಗಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಇರೋ ಹಾಗೆಯೇ ಪ್ರಾಡಕ್ಟ್ನ ರೆಡಿ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದು ರೆಡಿ ಆಗಿದೆ ಅಂತ. ಆ್ಯಂಡ್ ಫ್ಯಾಬ್ರಿಕ್ ಮೇನ್ ಡಿಸೈನು ಆ್ಯಂಡ್ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಇದು ಇನ್ನೂ ಚೆನ್ನಾಗಿ ನೋಡೋದಕ್ಕೆ ಸಿಗ್ತಾಯಿದೆ. ಇವಾಗ ಒಂದನ್ನ ಸ್ಟಿಚ್ ಮಾಡಿದ್ದೀನಲ್ವಾ, ಸೊ ಅದೇ ರೀತಿನೇ ಏನು ಮಾಡ್ತೀನಿ ಅಂದರೆ ಇನ್ನೊಂದನ್ನು ಕೂಡ ಸ್ಟಿಚ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ನಿಮಗೆ ಡೀಟೇಲಾಗಿ ಬೇಕು ಅಂದರೆ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕನ್ನು ನೀವು ಅದರಲ್ಲಿ ಚೆಕ್ ಮಾಡಿ. ಅದರಲ್ಲಿ ನಿಮಗೆ ಡೀಟೇಲ್ಸಾಗಿ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆ? ಸೊ ಇದಾದ ನಂತರ ಎರಡೂ ಕೂಡ ನಾನು ಸೇಮ್ ಅದೇ ರೀತಿಯೇ ಜಿಬ್ ಅಟ್ಯಾಚ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಇದನ್ನು ಅಟ್ಯಾಚ್ ಮಾಡೋಕ್ಕೂ ಇಲ್ಲಿ ಮಧ್ಯದಲ್ಲಿ ಜಿಬ್ ಅಟ್ಯಾಚ್ ಮಾಡ್ತಾ ಇದೆ ನೋಡಿ. ಈ ರೀತಿ ನಾವು ಫಸ್ಟಿಗೆ ಮಾಡ್ಕೊಂಡ್ರೆ ಜಿಬ್ನ ಹಾಕಬೇಕು, ಅಂದರೆ ಇದಕ್ಕೆ ರನ್ನರ್ ಅಂತ ಹೇಳ್ತೀವಿ. ಓಕೆ? ಸೊ ಇದನ್ನು ಇಲ್ಲಿ ನಾನು ಮೊದಲಿಗೆ ಹಾಕ್ತೀನಿ. ಇದು ಹಾಕೋಕ್ಕೆ ನಿಮಗೆ ಬರಲ್ಲ ಅಂತಂದರೆ ಸೊ ನೀವು ನಮಗೆ ಕಾಮೆಂಟಲ್ಲಿ ತಿಳಿಸಿ, ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ. ಯಾರು ಬೇಕಾದರೂ ಕೂಡ ಇದನ್ನು ಈಸಿಯಾಗಿ ನೀವು ಇದನ್ನು ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ಅಟ್ಯಾಚ್ ಮಾಡಿದ್ದೀನಿ. ಮೊದಲಿಗೆ ಏನು ಮಾಡ್ಬೇಕಂದ್ರೆ ಮೊದಲು ಜಿಬ್ ಹಾಕಿ ಕಂಪ್ಲೀಟಾಗಿ ಎಳೆದು ಇದನ್ನು ಕೆಳಗಡೆವರೆಗೂ ತರಬೇಕು. ಓಕೆ? ಇದನ್ನು ರನ್ನರ್ನ ಆಚೆ ತರಬೇಕು. ಇವಾಗ ಕಂಪ್ಲೀಟ್ ಆಗಿದೆ. ಸೊ ಇದು ಇವಾಗ ಆಚೆ ತಂದಿದ್ದೀನಿ. ಸೊ ಮತ್ತೆ ನಾವು ಇದಕ್ಕೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ ಇದನ್ನು ಮತ್ತೆ ನಾನು ಏನು ಮಾಡ್ತೀನಿ, ರನ್ನರ್ನ ಇನ್ಸರ್ಟ್ ಮಾಡ್ತೀನಿ. ಅದು ತುಂಬ ಈಸಿ ಇರುತ್ತೆ. ಇವಾಗ ಇನ್ಸರ್ಟ್ ಮಾಡಿದ್ದೀನಿ, ಇವಾಗ ನೋಡ್ತಾ ಇರ್ಬೋದು. ಈ ರೀತಿ ಆದಮೇಲೆ ಏನು ಮಾಡ್ಬೇಕಂದ್ರೆ ಇದನ್ನು ಜಸ್ಟ್ ಇವಾಗ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಏನು ಮಾಡ್ಬೇಕಂದ್ರೆ ಕೆಳಗಡೆ ನಾವು ಫಸ್ಟಿಗೆ ಹೊಲಿಗೆ ಹಾಕಬೇಕಾಗುತ್ತೆ. ಓಕೆ? ಇಲ್ಲಿ ಈ ರೀತಿ ಹೊಲಿಗೆನ ಹಾಕಬೇಕು. ಸೊ ಇದಾದ ನಂತರ ಇಲ್ಲೊಂದು ಪಟ್ಟಿ ನಾನು ತೊಗೋತಾ ಇದ್ದೀನಿ. ಈ ಪಟ್ಟಿ ನೀವು ಬೇಕು ಅಂತಂದರೆ ಅಟ್ಯಾಚ್ ಮಾಡ್ಬೋದು. ಬಟ್ ಆದರೆ ಪ್ರೊಫೆಷ್ನಲ್ ನೀವು ಹೊಲಿತೀವಿ ಅಂತಂದರೆ ಬಟ್ಟೆನ ನೀವು ಈ ರೀತಿ ಒಂದು ಪಟ್ಟಿ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ರೀತಿ ಪಟ್ಟಿನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇದು 2 ಇಂಚಲ್ಲಿ ತೊಗೊಂಡ್ರೆ ಜಸ್ಟ್ ಅದನ್ನ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಒಂದು ಅಟ್ಯಾಚ್ ಮಾಡೋದಕ್ಕೆ ಒಂದು ಪಟ್ಟಿ ತೊಗೊಂಡಿದ್ದೀನಿ. 2 ರೀತಿಯಿಂದ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ 2 ರೀತಿಯಿಂದ ನೀವು ಈ ಒಂದು ಬ್ಯಾಗನ್ನು ಹೊಲಿಬೋದು. ಯಾವ ರೀತಿ ಹೊಲಿಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ಪೌಚ್ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ನೀವೇನಾದರೂ ನಾನು ಹೇಳಿರೋಂಥ ಪ್ಲ್ಯಾಟ್ಫಾರ್ಮ್ಗೆ ಆಲ್ರೆಡಿ ನೀವು ಬ್ಯಾಗ್ ಮೇಕಿಂಗ್ ಕಿಟ್ ತರಿಸ್ಕೊಂಡಿದ್ದೀರಿ. ಅದರಲ್ಲಿ ನಾನು ಹೇಳಿರೋಂಥ ಪ್ಲ್ಯಾಟ್ಫಾರ್ಮಲ್ಲಿ ಈ ಒಂದು ಫೋಟೋನ ಖಂಡಿತವಾಗ್ಲೂ ರೆಡಿ ಮಾಡಿ ಕ್ಲಿಕ್ ಮಾಡಿ ಹಾಕಿ. ಇವಾಗ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ. ಸೊ ನಿಮಗೆ ಆರ್ಡರ್ಸ್ಗಳು ತುಂಬಾ ಜಾಸ್ತಿ ಬರುತ್ತೆ. ಓಕೆ?
ಓಕೆ. ಸೊ ನಾನಿಲ್ಲಿ ನೋಡಿ ಈ ರೀತಿ ಇವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಾದ ನಂತರ ಏನು ಮಾಡಬೇಕು ಅಂತಂದರೆ, ಸೊ ಇದಾದ ನಂತರ ಇಲ್ಲಿ ಏನು ಮಾಡಬೇಕು ಅಂದರೆ ಎಕ್ಸ್ಟ್ರಾ ಇರೋದು ಫ್ಯಾಬ್ರಿಕ್ನ ನಾನು ಕಟ್ ಮಾಡಿದ್ದೀನಿ, ಇಲ್ಲಿ ಹೊಲಿಗೆ ಹಾಕಿದ್ದೀನಿ. ಆ್ಯಂಡ್ ಅದಾದ ನಂತರ ನೋಡಿ ಇವಾಗ ಏನು ಮಾಡಬೇಕು ಅಂತಂದರೆ ಈ ರೀತಿನ ಫೋಲ್ಡ್ ಮಾಡಬೇಕು. ಸೈಡಲ್ಲಿ ಇರೋದನ್ನು ಕೂಡ ಏನಿರುತ್ತಲ್ವ ಅದನ್ನು ಕೂಡ ಕಟ್ ಮಾಡ್ತೀನಿ. ಓಕೆ. ಸೊ ಈ ರೀತಿ ಎಕ್ಸ್ಟ್ರಾ ಏನಿರುತ್ತಲ್ವ ಅದನ್ನು ಕಟ್ ಮಾಡಬೇಕಷ್ಟೇ. ಸೊ ಯಾರ್ಯಾರಿಗೆಲ್ಲ ಹೊಲಿಗೆ ಬರಲ್ಲ ನೋಡಿ ಅವರು ಕೂಡ ಇದನ್ನ ರೆಡಿ ಮಾಡ್ಬೋದು. ಬಟ್ ಆದರೆ ನಾನು ಮಟೀರಿಯಲ್ ಏನು ಯೂಸ್ ಮಾಡಿದ್ದೀನಿ ಅದನ್ನೇ ಯೂಸ್ ಮಾಡಿದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮೇನ್ ಮುಖ್ಯವಾಗಿ. ಆ್ಯಂಡ್ ಇದನ್ನು ಏನು ಮಾಡ್ಬೇಕಂದ್ರೆ ಈ ರೀತಿ ಪಟ್ಟಿ ನೀವು ಅಟ್ಯಾಚ್ ಮಾಡುವಾಗ ಇದನ್ನೇನು ಮಾಡ್ಬೇಕಂದ್ರೆ ಒಳಗಡೆ ಇನ್ಸರ್ಟ್ ಮಾಡಿ ಈ ತುದಿಯಲ್ಲಿ ಜಸ್ಟ್ ಇಲ್ಲಿ ಹೊಲಿಗೆ ಹಾಕಿಬಿಟ್ರೆ ಆಗುತ್ತೆ. ಓಕೆ. ಆ್ಯಂಡ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸಿಂಪ್ಲಿ ಏನು ಮಾಡಬೇಕಂತಂದರೆ ಕಾರ್ನರಲ್ಲಿ ನೀವು ಸ್ಟಿಚ್ ಮಾಡ್ಕೋಬೇಕು. ನಂತರ ಇದಕ್ಕೆ ಏನು ಮಾಡ್ಕೊಂಡ್ರೆ ಒಂದು ಎಕ್ಸ್ಟ್ರಾ ಪಟ್ಟಿ ಕೊಟ್ಟು ಇದನ್ನು ಒಳಗಡೆ ಅಟ್ಯಾಚ್ ಮಾಡಿಬಿಟ್ರೆ ಆಗುತ್ತೆ ಫಸ್ಟ್ ಆಫ್ ಆಲ್. ಓಕೆ. ಸೊ ಇವಾಗ ಇದನ್ನ ಹೊಲಿದಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ವ, ಜಸ್ಟ್ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಂದು ನಿಮಗೆ ಪ್ರಾಡಕ್ಟ್ ರೆಡಿ ಆಗುತ್ತೆ. ಈ ಶೇಪಲ್ಲಿ ಕೂಡ ನಿಮಗೆ ಮಾರಕ್ಕೆ ಹೋದರೆ ತುಂಬ ಜನ ತೊಗೊತಾರೆ. ಓಕೆ. ಬಟ್ ಆದರೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಬಾರ್ದು. ಅಂದರೆ ಸೇಮ್ ಇದೇ ರೀತಿ ನಾನು ಏನೇನು ಯೂಸ್ ಮಾಡಿದ್ದೀನಿ ಅದನ್ನೇ ಯೂಸ್ ಮಾಡಿ, ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಫ್ಯಾಬ್ರಿಕ್ ಕಲರ್ಸ್ಗಳು ತುಂಬ ಚೆನ್ನಾಗಿದ್ದರೆ ಜನ ಆಟೋಮೆಟಿಕ್ಲಿ ಆರ್ಡರ್ಸ್ನ ಕೊಡ್ತಾರೆ. ಇದು ಒಂದು ಶೇಪಲ್ಲಿ ನಾವು ಪ್ರಾಡಕ್ಟ್ನ ಮಾಡಿ ಮಾರ್ತಾ ಇದ್ದೀವಿ. ಸೊ ಇದು ಈ ರೀತಿ ರೆಡಿ ಆಗುತ್ತೆ. ಆ್ಯಂಡ್ ಇದು ಒಂದು ಪಿಲ್ಲೋ ಶೇಪಲ್ಲಿ ಪೌಚ್ ಅಂತ ಹೇಳ್ತೀವಿ. ಸೊ ಇದು ತುಂಬಾ ಪ್ರಾಡಕ್ಟ್ಗಳನ್ನ ಅಂದರೆ ಇವಾಗ ಐಟಮ್ಸ್ಗಳನ್ನ ಏನು ಹಾಕ್ತಿರಲ್ವ ಅದು ತುಂಬಾ ಜಾಸ್ತಿ ಹಿಡಿಯುತ್ತೆ. ಸೊ ಇದನ್ನು ಟ್ರಾವೆಲಿ ಫ್ರೆಂಡ್ ಅಂತ ಕೂಡ ಗೊತ್ತಾರೆ. ಸುಮಾರು ಜನ ಏನಾದರೂ ಟ್ರಿಪ್ಪಿಗೆ ಹೋಗ್ತಾ ಇದ್ದರೆ ಸೊ ಅಂಥವ್ರು ಏನು ಮಾಡ್ತಾರೆ ಅಂದರೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಇವಾಗ ಎರಡನೇ ಪ್ರಾಡಕ್ಟ್ ಹೇಗೆ ಮಾಡೋದು ಅಂತ ಅದರಲ್ಲೇ ತೋರಿಸ್ತಾ ಇದ್ದೀನಿ. ಜಸ್ಟ್ ಸೈಡಲ್ಲಿ ಏನು ಮಾಡ್ಕೊಂಡ್ರೆ 1 ಇಂಚ್ ಅಂತ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಓಕೆ. ಸೊ 2 ರೀತಿಯಿಂದ ನೀವು ಮಾಡಿದರೆ 2 ರೀತಿಯಿಂದ ನೀವು ಆಪ್ಷನ್ಸ್ ಇಟ್ಟರೆ ಕಸ್ಟಮರ್ಸ್ಗೆ ತೊಗೊಳೋದಕ್ಕೂ ಕೂಡ ಈಸಿ ಅನಿಸುತ್ತೆ. ಆ್ಯಂಡ್ ನೀವು ಸೈಜ್ ವೈಸ್ ಮಾಡ್ತಾ ಹೋಗಿ. ಆ್ಯಂಡ್ ಇಲ್ಲಿ ನೋಡಿ ಸೈಡಲ್ಲಿ 1 ಇಂಚ್ ಅಂತ ನಾನು ಇಲ್ಲಿ ಸ್ಕ್ವೇರಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ಓಕೆ. ಆ್ಯಂಡ್ ಇದು ಒಂದು ಡಿಫ್ರೆಂಟ್ ಶೇಪಲ್ಲಿ ಬರುತ್ತೆ ಪೌಚು. ಆ್ಯಂಡ್ ಇದರಿಂದ ಕೂಡ ನೀವು ಸುಮಾರು ಜನರಿಗೆ ಆರ್ಡರ್ಸ್ನ ತೊಗೋಬೋದು. ಇದು ಜಸ್ಟ್ ಇಲ್ಲಿ ಹೊಲಿಗೆ ಹಾಕಬೇಕು ಕಾರ್ನರಲ್ಲಿ. ಸೊ ನೋಡಿ ಈ ರೀತಿ ಕಾರ್ನರಲ್ಲಿ ಜಸ್ಟ್ ನೀವು ಸ್ಟಿಚ್ ಮಾಡ್ತಾ ಹೋದ್ರಿ ಅಂದರೆ ಆದಷ್ಟು ಬೇಗನೆ ಇದು ಏನಾಗುತ್ತೆ ಅಂದರೆ ಇನ್ನೊಂದು ಡಿಫ್ರೆಂಟ್ ಶೇಪಲ್ಲಿ ಬರುತ್ತೆ. ಸೊ ಯಾರಿಗೆಲ್ಲ ಹೊಲಿಗೆ ಬರೋದಿಲ್ಲ ನೋಡಿ ಅವರು ಮಾಡೋದಕ್ಕೆ ತುಂಬಾ ಈಸಿಯಾಗಿದೆ. ಬಟ್ ಆದರೆ ಕೈಯಿಂದ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಅದು ಯಾವುದಾದ್ರು ಮಷಿನ್ ಇಟ್ಕೊಳ್ಳಿ. ಸೊ ಆ ಮಷಿನಿಂದ ಕೆಲಸವನ್ನು ಮನೆಯಲ್ಲೇ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ಕೊಟ್ಟಿರೋಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಫೋಟೋಸ್ಗಳನ್ನು ಕ್ಲಿಕ್ ಮಾಡಿ ವೀಡಿಯೋಸ್ಗಳು ಮಾಡಿ ಹಾಕಿ ಆ್ಯಂಡ್ ನಿಮಗೆ ಆರ್ಡರ್ಸ್ಗಳು ಬರುತ್ತೆ. ಆ್ಯಂಡ್ ಅವುಗಳನ್ನ ನೀವು ಕಂಪ್ಲೀಟ್ ಮಾಡಿ ಇಲ್ಲಿ ಕೊಡ್ಬೋದು. ಆರ್ಡರ್ಸ್ ಪ್ಯಾಕಿಂಗ್ ಅಂತಲೇ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ. ಆರ್ಡರ್ಸ್ಗಳು ಏನು ಬರುತ್ತೆ ಅವುಗಳನ್ನ ಕಂಪ್ಲೀಟ್ ಮಾಡ್ತೀರಾ. ಆ್ಯಂಡ್ ನಮ್ಮ ಹತ್ರ ಕೂಡ ಯಾವುದಾದ್ರು ದೊಡ್ಡ ಆರ್ಡರ್ಸ್ ಬಂದರೆ ಡೆಫಿನೆಟ್ಲಿ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ತೊಗೊಂಡು ಕಂಪ್ಲೀಟ್ ಮಾಡಿ ಕೊಡ್ಬೋದು. ಇದು ನೋಡ್ತಾ ಇದ್ದೀರಾ, ಇದು ಈ ರೀತಿ ಒಂದು ಬಾಕ್ಸ್ ಶೇಪಲ್ಲಿ ನಾನಿಲ್ಲಿ ಇದನ್ನು ರೆಡಿ ಮಾಡಿದ್ದೀನಿ. ಇದು ಒಂದು ಪೌಚು. ಸೊ 2 ರೀತಿಯಿಂದ ನೀವು ಪೌಚ್ ರೆಡಿ ಮಾಡ್ಬೋದು. ಆ್ಯಂಡ್ ಫ್ಯಾಬ್ರಿಕ್ ಕ್ವಾಲಿಟಿ ನೋಡಿ, ಕಲರ್ ನೋಡಿ, ಪ್ರಿಂಟ್ ನೋಡಿ, ಆ್ಯಂಡ್ ಜಿಪ್ ಆಯಿತು, ನಾವಿಲ್ಲಿ ರನ್ನರ್ ಏನು ಯೂಸ್ ಮಾಡಿದ್ದೀವಿ ಎಲ್ಲೂ ಕೂಡ ತುಂಬಾ ಒಳ್ಳೆ ಕ್ವಾಲಿಟಿದಿದೆ. ಆ್ಯಂಡ್ ಇದು ಎಷ್ಟು ದೊಡ್ಡ ಪೌಚ್ ಅಂತಂದರೆ ಇದರಲ್ಲಿ ನೋಡ್ತಾ ಇರೋದು ಈ ರೀತಿ ಥ್ರೆಡ್ಸ್ಗಳನ್ನು ನಾನಿಲ್ಲಿ ದೊಡ್ಡ ಥ್ರೆಡ್ಸ್ ಇದೆ ಆ್ಯಕ್ಚುಲಿ ಇದು. ಸೊ ಇಂಥವನ್ನ ನಾನು ಇವಾಗ 4 ಕೂಡ ಹಾಕಿದರೂ ಕೂಡ ಇದರಲ್ಲಿ ಇನ್ನೂ ಸ್ಪೇಸ್ ಇರುತ್ತೆ. ಸೊ ಈ ರೀತಿ ಪೌಚಸ್ಗಳನ್ನು ಕೂಡ ಜನ ತೊಗೋತಾರೆ. ಸ್ವಲ್ಪ ಬೇಕಂದರೆ ನೀವು ಲೆಂತ್ ಸ್ವಲ್ಪ ಬೇಕಂದರೆ ದೊಡ್ಡದು ಮಾಡ್ಬೋದು. ಅಂದರೆ ಸೈಜಲ್ಲಿ ಉದ್ದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಬೋದು. ನಾನು ಚಿಕ್ಕ ಶೇಪಲ್ಲಿ ಮಾಡಿದ್ದೀನಿ. ನೀವು ಬೇಕಂದರೆ ಉದ್ದಕ್ಕೆ ಸ್ವಲ್ಪ ದೊಡ್ಡದು ಶೇಪಲ್ಲಿ ಮಾಡ್ಬೋದು. ಆ್ಯಂಡ್ ಅದಕ್ಕಿಂತ ದೊಡ್ಡದು ಅಂತ 3 ಸೆಟ್ ಕೂಡ ನೀವು ರೆಡಿ ಮಾಡ್ಕೋಬೋದು. ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ, ನೀವು ನೋಡಿರ್ಬೋದು. ಸೊ ಈ ರೀತಿ ಪೌಚಸ್ಗಳನ್ನು ನೀವು ಮನೆಯಿಂದಲೇ ತುಂಬ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಸುಮಾರು ಜಾಗ ಇನ್ನೂ ಹಾಗೆ ಉಳಿದಿದೆ, ನೀವು ನೋಡ್ತಾ ಇರ್ಬೋದು. ಇದೇ ರೀತಿ ಫ್ಯಾಬ್ರಿಕ್ಕು ಮತ್ತು ಮೇನ್ ಅಂತಂದರೆ ಇದನ್ನು ನೀವು ವಾಶ್ ಮಾಡ್ಬೋದು. ಸಾಬೂನಿಂದ ನಾರ್ಮಲಿ ನೀವು ವಾಶ್ ಮಾಡಿ ಮತ್ತು ರೀಯೂಸ್ ಮಾಡ್ಬೋದು. ಸೊ ಹೀಗಾಗಿ ಈ ಪ್ರಾಡಕ್ಟ್ ಇವಾಗ ತುಂಬಾ ಬೇಡಿಕೆಯಲ್ಲಿದೆ. ಯಾರಾದರೂ ಇಂಟ್ರೆಸ್ಟ್ ಇದೆ, ಇವಾಗ ಇದು ಹೋಗ್ತಾ ಇದೆ ಆ್ಯಕ್ಚುಲಿ. ಹೀಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಬ್ಯಾಗ್ ಮೇಕಿಂಗ್ ಅದು ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಕಿಟ್ ನಿಮಗೆ ಬೇಕಂದರೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ನಮಗೆ ಪ್ರಾಡಕ್ಟ್ ಐಟಮ್ಸ್ಗಳು ಬೇಕು ಅಂದರೆ ಸೊ ನಾವು ನಿಮಗೆ ಕಳಿಸ್ತೀವಿ. ಓಕೆ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿರುತ್ತೆ. ಸೊ ಹೀಗಾಗಿ ಮನೇಲಿ ಯಾರಾದರೂ ಕೆಲಸ ಮಾಡ್ತೀವಿ ಅನ್ನೋರಿಗೆ ಇದೊಂದು ಬೆಸ್ಟ್ ಆಪ್ಷನು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದೇ ರೀತಿ ವೀಡಿಯೋಸ್ಗಳು ನೋಡೋದಕ್ಕೆ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರುವಂಥ ವೀಡಿಯೋಸಲ್ಲಿ ಸುಮಾರು ಒಂದು ಟ್ಯುಟೋರಿಯಲ್ಗಳನ್ನ ಶೇರ್ ಮಾಡ್ತಾ ಇದ್ದೀವಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಹೊಸಬರಿದ್ದ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.